ನನ್ನ ಕಲೀಗ್, ನಮ್ಮ ಪ್ರತಿನಿಧಿ ಪ್ರಶಾಂತ್ ಸತ್ತಿ ಈಗ ಫೋನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನೀವು ಈ ಕ್ಷೇತ್ರದಲ್ಲಿ ಬಹಳಷ್ಟು ಸಮಯದಿಂದ ವರದಿ ಮಾಡ್ತಾ ಇದ್ದೀರಿ. ಇಸ್ ಇಟ್ ಫಸ್ಟ್ ಟೈಮ್? ಇದು ಮೊದಲ ಬಾರಿಯ ಘಟನೆನಾ ಅಥವಾ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರ್ತಾವ ಅಥವಾ ಈ ಸುದ್ದಿ ಮಾತ್ರ ಈಗ ಬೆಳಕಿಗೆ ಬಂದಿದೆ ಅಂತನಾ? ವಾಟ್ ಇಸ್ ಯುವರ್ ಅನಾಲಿಸಿಸ್ ಇನ್ ಯುವರ್ ಎಕ್ಸ್ಪೀರಿಯನ್ಸ್? ಏನು ನಿಮ್ಮ ಈ ಅನುಭವದಲ್ಲಿ ಏನು ಅನಿಸುತ್ತೆ ಬೀಯಿಂಗ್ ಅ ಜರ್ನಲಿಸ್ಟ್? ಖಂಡಿತ ರಾಘವಸೂರ, ಏನಂತಂದ್ರೆ ಬೆಳಗಾವಿ ತಾಲೂಕಿನ ಕೊಂಡಸ್ಕೊಪ್ಪ ಗ್ರಾಮದಲ್ಲಿ ಈ ಅಂತ ಬಹಿಷ್ಕಾರ ಆಗಿರುವಂತಹ ಹೇರಲಾಗಿದೆ ಅಂತ ಆರೋಪ ಸಹ ಇದೀಗ ಕೇಳಿ ಬಂದಿರುವಂತದ್ದು. ಈ ಒಂದು ಘಟನೆ ಇದೇ ತಿಂಗಳು 6ನೇ ತಾರೀಕದಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಕೊಂಡಸ್ಕೊಪ್ಪ ಗ್ರಾಮದ ಕೆಲ ಪಂಚರು ದೇವಸ್ಥಾನ ಹಾಗೂ ಪೂಜೆ ಹಾಗೂ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇರುವಂತದ್ದು. ಕುಟುಂಬದವರಿಗೆ ಮಾತನಾಡಿದರೆ ಅವರಿಗೆ 5,000 ರೂಪಾಯಿ ದಂಡ ಹಾಗೂ ಅದರ ಮಾಹಿತಿಯನ್ನು ಈಗ ಆ ವಿಚಾರ ಗೊತ್ತಾಯ್ತು, ಅವರು ಕೂಡ ಹೇಳಿದ್ರು, ನಾವು ಆ ಸುದ್ದಿ ಕೊಟ್ವಿ. ಆದ್ರೆ ಇಂಥ ಘಟನೆಗಳು ನಡೆಯೋದಲ್ಲಿ ಬಹಳ ವಾಡಿಕೆ ಅನ್ನೋ ಥರದಲ್ಲಿ ತಮ್ಮ ಅನುಭವಕ್ಕೇನಾದರೂ ಅಥವಾ ತಮ್ಮ ಗಮನಕ್ಕೆ ಬಂದಿದೆಯಾ? ಇಂಥ ಘಟನೆಗಳೇನಾದರೂ ನಡೀತಾ ಇರ್ತವ ಅಲ್ಲಿ, ಅಥವಾ ಇದು ಮೊದಲ ಬಾರಿಗೆ ನಡೆದಂಥ ಪ್ರಕರಣನ? ಖಂಡಿತ ರಾಘವಸೂರ, ಇದು ಮೊದಲ ಬಾರಿಗೆ ನಡೆದಿರುವಂತಹ ಘಟನೆ ಅಂತಾನೆ ಹೇಳ್ಬೋದು. ಇಂತಹ ಒಂದು ಘಟನೆ ಸಮಾಜವನ್ನೇ, ಇಡೀ ಬೆಳಗಾವಿ ಜಿಲ್ಲೆಯ ಒಂದು ಏನು ಗೌರವಿತ್ತುವಂತಹ ಗೌರವಕ್ಕೆ ಧಕ್ಕೆ ತರುವಂತಹ ಈ ಒಂದು ಘಟನೆ ಅಂತಂದರು ತಪ್ಪಲಾಕಿಲ್ಲ. ಕೊಂಡಸ್ಕೊಪ್ಪ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕುರುಬ ಸಮಾಜದ ಒಂದು ಕುಟುಂಬಕ್ಕೆ ಸೇರಿದಂತಹ ಒಂದು ಕುಟುಂಬವನ್ನ ಇಲ್ಲಿ ಬಹಿಷ್ಕಾರ ಸಹ ಹಾಕಿರುವಂತದ್ದು. ಏನು ಸಾಂಬ್ರೇಕರ್ ಕುಟುಂಬ ಇದೆ, ಇವರ ಜೊತೆ ಯಾರು ಮಾತನಾಡ್ತಾರೆ ಅಥವಾ ಮಾತನಾಡಿದಂತಹ ಏನು ಮಾಹಿತಿ ನೀಡ್ತಾರೆ ಅವರಿಗೆ 5,000 ರೂಪಾಯಿ ಮತ್ತು 1,000 ರೂಪಾಯಿಯನ್ನ ದಂಡ ವಿಧಿಸುವುದಾಗಿ ಇಲ್ಲಿ ಗೊತ್ತಾಯ್ತು ಪ್ರಶಾಂತ್. ಅದೇ 1,000, 5,000 ರೂಪಾಯಿ ಇದೆಲ್ಲ ನಾನು ನೋಡ್ತಾ, 5,000 ರೂಪಾಯಿ ದಂಡ, ಮಾಹಿತಿ ಕೊಟ್ಟವ್ರಿಗೆ 1,000 ರೂಪಾಯಿ. ಅಂದ್ರೆ ಯಾಕೆ ಆ ಸಮುದಾಯವನ್ನೇ ಟಾರ್ಗೆಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಸದ್ಯಕ್ಕೆ ಯಾವುದೇ ರೀತಿಯಾಗಿ ಇಲ್ಲಿ ಮಾಹಿತಿ ತಿಳಿದು ಬಂದಿಲ್ಲ ರಾಘವಸೂರ. ಯಾಕಂದ್ರೆ ಈಗಾಗಲೇ ಬೆಳಗಾವಿ ಡಿಸಿಪಿ ಅವರು ಸಹ ಈ ಒಂದು ಮಾಧ್ಯಮಗಳಲ್ಲಿ ವರದಿ ಯಾವಾಗ ಪ್ರಸಾರ ಆಗುತ್ತೋ ಈಗ ಘಟನಾ ಸ್ಥಳಕ್ಕೆ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿಯೂ ಸಹ ಲಭ್ಯ. ಸರಿ ಪ್ರಶಾಂತ್, ಥ್ಯಾಂಕ್ ಯು.